ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ DSS ಟಾಕ್ಸ್ ಎಟ್ ಕನ್ನಡ ಯೂಟ್ಯೂಬ್ ಚಾನಲ್ನ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಈಗ ನಿಮ್ಗೆ ಆಗಲೇ ಗೊತ್ತಾಗಿದೆ, ನನ್ನ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿದೆ. ಸೊ ನಾನು ಕಂಪ್ಲೀಟಾಗಿ ಏನು ಮಾಡಿದೆ ಮಾನಿಟೈಸೇಷನ್ ಆಗೋಕ್ಕೆ, ಸೊ ಯಾವ ಥರ ಆಯಿತು, ಯಾವ ವೀಡಿಯೋಯಿಂದ ಆಯಿತು, ಎಷ್ಟು ವೀಡಿಯೋಗಳು ಹಾಕ್ತೀನಿ ನಾನು ದಿನಕ್ಕೆ, ಅಥವಾ ಎಷ್ಟು ವೀಡಿಯೋಗಳು ಹಾಕ್ತೀನಿ ಒಂದು ವಾರಕ್ಕೆ ಅಂತ ಎಲ್ಲನೂ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹೇಗೆ ಮಾನಿಟೈಸೇಷನ್ ಆಯಿತು, ಸೊ ಎಷ್ಟು ಒಂದೇ ದಿನದಲ್ಲಿ ಆಗೋಯ್ತಾ, ಒಂದೇ ದಿನದಲ್ಲಿ 1000 ಸಬ್ಸ್ಕ್ರೈಬರ್ ಆಗೋದ್ರ, ಒಂದೇ ದಿನದಲ್ಲಿ 4000 ಅವರ್ಸ್ ವಾಚ್ ಅವರ್ಸ್ ಆಗೋಯ್ತಾ, ಎಲ್ಲನೂ ಕೂಡ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ ನಾನು ಏನು ಮಾಡಿದೆ ಅನ್ನೋದನ್ನು. ಸೊ ಏನು ಮಾಡಬೇಕು ಅಂತ ಅಲ್ಲ, ಖಂಡಿತ ನಾನು ಏನು ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದರಿಂದ ಚೂರು ಇವಾಗ ಹೊಸ್ದಾಗೆ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ, ಅಂದರೆ ನನ್ನಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ, ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಅಥವಾ ಆಲ್ರೆಡಿ ಮಾಡಿರೋರಿಗೆ ಯೂಸ್ ಆಗುವಂಥ ಒಂದು ಟಾಪಿಕ್ ಇದು. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಾನೇನು ಮಾಡಿದೆ, ನೀವೇನು ಮಾಡಬೇಕು ಅಂತಲ್ಲ, ನಾನೇನು ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇದರಿಂದ ಒಂಚೂರಾದರೂ ನೋಡಿ ಯೂಸ್ ಆದರೆ, ಸೊ ಇದನ್ನು ನೀವು ಮಾಡಿ ಅಂತಲೂ ಹೇಳ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ ವಿಡಿಯೋ ಒಳಗಡೆ. ಗೈಸ್, ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ 2 ಸ್ಟೆಪ್ ಇರುತ್ತೆ. ಒಂದು 500 ಸಬ್ಸ್ಕ್ರೈಬರ್ನ ಗೇನ್ ಮಾಡಬೇಕು, ಒಂದು 3000 ಅವರ್ಸ್ ವಾಚ್ ಅವರ್ ಆಗಬೇಕು. ಆ್ಯಂಡ್ ಎರಡನೇ ಸ್ಟೆಪ್ ಏನಪ್ಪ ಅಂತ ಅಂದರೆ 1000 ಸಬ್ಸ್ಕ್ರೈಬರ್ನ ಮಾಡಬೇಕು ಆ್ಯಂಡ್ 4000 ಅವರ್ ವಾಚ್ ಅವರ್ ಆಗಬೇಕು. ಸೊ ಇದು 365 ಡೇಸ್ಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ನಾವು. ಸೊ ಅಂದರೆ 1 ಇಯರ್ ಒಳಗಡೆ ಇದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ರೆ ಸೊ ನಮಗೆ ಎಲಿಜಿಬಲ್ ಆಗುತ್ತೆ, ಅಂದರೆ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗುತ್ತೆ. ಆ್ಯಂಡ್ ಶಾರ್ಟ್ಸಲ್ಲೂ ಕೂಡ ಒಂದು 3 ಮಿಲಿಯನ್ ಯೂಸ್ ಮಾಡಬೇಕು, ಇನ್ನೊಂದರಲ್ಲಿ 4000 ಅವರ್ಸ್ ಅಂದರೆ 1000 ಸಬ್ಸ್ಕ್ರೈಬರಲ್ಲಿ 10 ಮಿಲಿಯನ್ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಶಾರ್ಟ್ಸಲ್ಲಿ ಯಾವುದು ಮಾಡಿದ್ರೂ ಅಥವಾ ವಾಚ್ ಅವರ್ಸಲ್ಲಿ ಯಾವುದು ಮಾಡಿದ್ರೂ ಸೊ ಆಗುತ್ತೆ. ಅಂದರೆ ಮಾನಿಟೈಸೇಷನ್ ಆಗಿ, ಅಂದರೆ ನಮ್ಮ ವಿಡಿಯೋ ಕಂಪ್ಲೀಟ್ ದುಡಿಯೋಕ್ಕೆ ಯೋಗ್ಯತೆ ಆಗೋದು. ಸೊ ಅಂದರೆ ಮಾನಿಟೈಸೇಷನ್ಗೆ ಎಲಿಜಿಬಲ್ ಬರೋದು ಸೊ 4000 ಅವರ್ಸ್ ವಾಚ್ ಅವರ್ ಆದಾಗಲೇ ಮಾತ್ರ ನಮ್ಮ ವಿಡಿಯೋ ಎಲಿಜಿಬಲ್ ಆಗೋದು, ಮಾನಿಟೈಸೇಷನ್ ಆಗೋದು. ಗ್ರೀನ್ ಕಲರು ಡಾಲರ್ದು ಒಂದು ಸಿಂಬಲ್ ಬರೋದು. ಸೊ ಈಗ ಗ್ರೀನ್ ಕಲರ್ದು ಸಿಂಬಲ್ ಬರ್ತಾ ಇಲ್ಲ. ಸೊ ಯಾಕಪ್ಪ ಅಂತಂದರೆ ಬರೀ ಒಂದು ನೋಟಿಸ್ ಥರ ಬರ್ತಾ ಇದೆ YT ಸ್ಟುಡಿಯೋದಲ್ಲಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ಏನು ನೋಟಿಸು, ಯಾವ ಥರ ಬಂದರೆ ಏನು ಪ್ರಾಬ್ಲಮ್ಮು ಅಂತ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈಗ ಗ್ರೀನ್ ಕಲರ್ದು ಡಾಲರ್ದು ಸಿಂಬಲ್ ಬರ್ತಾ ಇಲ್ಲ ವೀಡಿಯೋಗಳಲ್ಲಿ. ಸೊ ಬಟ್ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ನನಗೆ ಈ YT ಸ್ಟುಡಿಯೋದಲ್ಲಿ ನೋಡಿದ್ರೆ ನನಗೆ ಎಸ್ಟಿಮೇಟೆಡ್ ರೆವಿನ್ಯೂ ಅದನ್ನೆಲ್ಲನೂ ತೋರಿಸ್ತಾ ಇದೆ. ಸೊ ಮೊದಲನೇದಾಗಿ ಇದು ಮಾಡಬೇಕು. ಸೊ 500 ಸಬ್ಸ್ಕ್ರೈಬರು, 3000 ಅವರ್ ವಾಚ್ ಅವರು. ಸೊ ನೆಕ್ಸ್ಟ್ ಸ್ಟೆಪ್ಪು 1000 ಸಬ್ಸ್ಕ್ರೈಬರು ಆ್ಯಂಡ್ 4000 ಅವರ್ಸ್ ವಾಚ್ ಅವರ್ಸ್ ಆಗಬೇಕು. ಸೊ ಇದಾದಾಗಲೇ ನಿಮ್ಮ ವಿಡಿಯೋ ಅಮೌಂಟ್ನ ಅರ್ನ್ ಮಾಡೋಕ್ಕೆ ಎಲಿಜಿಬಲ್ ಇದೆ ಅಂತಲೇ ಸೊ ಹೇಳ್ಬೋದು. ಸೊ ಏನು ಮಾಡಬೇಕು, ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಸೊ ನಾನು ವೀಕ್ಲಿ 2 ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ. 2 ವೀಡಿಯೋಸ್ಗಳನ್ನ ಲಾಂಗ್ ಪ್ರೊಸೆಸ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ. ಆಲ್ಮೋಸ್ಟ್ 5 ಮಿನಿಟ್ಸ್ ಮೇಲೆ ಇರೋ ವೀಡಿಯೋಗಳನ್ನ ಹಾಕ್ತಾಯಿದ್ದೆ. ಆ್ಯಂಡ್ ಡೈಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಡೈಲಿ ಏನಾದರೂ ಶಾರ್ಟ್ಸ್ನ, ಸೊ ಒಂದು ಊಟದ್ದಾಗಿರ್ಬೋದು, ಅಥವಾ ಆಚೆ ಕಡೆ ನೇಚರ್ದಾಗಿರ್ಬೋದು, ಅಥವಾ ಗಾಡಿ ಯಾವುದೋ ನಾನು ನೈಸ್ ರೋಡಲ್ಲಿ ಹೋಗ್ತಾಯಿದ್ದೆ, ಅಲ್ಲಿ ಡೈಲಿ ಆಕ್ಸಿಡೆಂಟ್ಗಳಾಗಿರ್ತಾಯಿದ್ವು, ಅಂದರೆ ಗಾಡಿಗಳು ಪಲ್ಟಿ ಆಗಿರೋದು, ಸೊ ಇವೆಲ್ಲ ಆಗಿರ್ತಾಯಿದ್ವು. ಆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ, ಶಾರ್ಟ್ಸ್ ವೀಡಿಯೋಗಳನ್ನ. ಸೊ ಎಲ್ಲರೂ ನೇಚರ್ ಹತ್ರ ಹೋದ್ರೆ ಅಲ್ಲಿ ವೀಡಿಯೋಗಳನ್ನ ಮಾಡಾಕ್ತಾಯಿದ್ದೆ. ಮನೇಲಿ ಏನೇ ಆದರೂ ಕೂಡ ಡೈಲಿ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ನಾನು ಎಲ್ಲ ಕಡೆ ಎಲ್ಲೇ ಹೋದ್ರೂ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ, ಅದರದ್ದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಜ್ಯೂಸ್ ಹೇಗೆ ಮಾಡ್ತಾರೆ ಅಂತ, ಅಡುಗೆದು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಗೈಸ್, ಇದೆಲ್ಲ ಮ್ಯಾಟ್ರಿಗೆ ಬಾರಪ್ಪ. ನೀನು ಹೆಂಗೆ 1000 ಸಬ್ಸ್ಕ್ರೈಬರ್ನ ಮಾಡಿದೆ, 4000 ಅವರ್ನ ಹೆಂಗೆ ವಾಚ್ ಆಯಿತು, ಎಲ್ಲನೂ ಮ್ಯಾಟ್ರಿಗೆ ಬಾರಪ್ಪ, ಹೇಳಪ್ಪ ಹೆಂಗೆ ಮಾಡಿದೆ ಅಂತ ಕೇಳೋದಾದರೆ, ಸೊ 1000 ಸಬ್ಸ್ಕ್ರೈಬರು, 4000 ಅವರ್ ವಾಚ್ ಅವರು ಒಂದೇ ದಿನದಲ್ಲಿ ಮಾಡಿಬಿಟ್ಟೆ ಅಂತ ಹೇಳಲ್ಲ. ಯಾಕಂತ ಅಂದರೆ ಒಂದೇ ದಿನದಲ್ಲಿ ಯಾವುದೂ ಕೂಡ ಆಗಲ್ಲ. ಒಂದೇ ದಿನದಲ್ಲಿ ಯಾವುದೂ ಆಗಲ್ಲ. 1000 ಸಬ್ಸ್ಕ್ರೈಬರು ಆ್ಯಂಡ್ 4000 ಅವರ್ಸು ವಾಚ್ ಅವರ್ಸು ಯಾವುದೂ ಆಗಲ್ಲ. ಕೆಲವರೆಲ್ಲ ವೀಡಿಯೋ ಮಾಡಿ ಹಾಕಿರ್ತಾರೆ, ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ 1000 ಸಬ್ಸ್ಕ್ರೈಬರ್ನ ಗೇನ್ ಮಾಡಿ, ಒಂದೇ ದಿನದಲ್ಲಿ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಅಂತೆಲ್ಲ ಹಾಕಿರ್ತಾರೆ. ಸೊ ಖಂಡಿತ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಅದು ನನ್ನಂಥ ಚಿಕ್ಕ ಕ್ರಿಯೇಟರ್ಸ್ಗಳಿಗೆ ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂತ ಅಂದರೆ ಫೇಸು ರೆಕಗ್ನೈಸ್ ಇರಲ್ಲ. ಸೊ ನಾವು ಯಾರು ಅಂತ ಗೊತ್ತಿರಲ್ಲ, ನಾವು ಯಾವ ಸೆಲೆಬ್ರಿಟಿ ಅಲ್ಲ. ಸೊ ಯಾವ ಸೆಲೆಬ್ರಿಟಿ ಜೊತೆಗೂ ಪಾಡ್ಕ್ಯಾಸ್ಟ್ ಮಾಡಿರಲ್ಲ. ಸೊ ಪಾಡ್ಕ್ಯಾಸ್ಟ್ಗಳು ಮಾಡೋಕ್ಕೆ ನಾವು ಸೆಲೆಬ್ರಿಟಿಗಳನ್ನ ಕರೆಸಿರಲ್ಲ, ಅಥವಾ ನಮ್ಮ ವೀಡಿಯೋದಲ್ಲಿ ದೊಡ್ಡದಾಗಿ ಏನು
ಆಶ್ಚರ್ಯ ಪಡೋ ಅಂಥದ್ದು ಏನೂ ಇರಲ್ಲ. ಸೊ ನಾವು ಚಿಕ್ಕ ಕ್ರಿಯೇಟರ್ಸ್ಗಳು ಅಲ್ಲಿ ಇಲ್ಲಿ ಹೋಗೋದನ್ನು ಅದು ಇದು ಸಣ್ಣ ಪುಟ್ಟಗಳ ವೀಡಿಯೋಗಳನ್ನ ಮಾಡಾಕ್ತೀವಿ. ಸೊ ನಮ್ಮಂಥ ಕ್ರಿಯೇಟರ್ಸ್ಗಳಿಗೆ ಸೊ ಥೌಸಂಡ್ಸ್ ಸಬ್ಸ್ಕ್ರೈಬರು 4000 ಅವರ್ ವಾಚ್ ಅವರ್ ಆಗೋದು ತುಂಬ ಕಷ್ಟ. ಬಟ್ ಒಂದು ದಿನ ಆಗುತ್ತೆ. ಡೈಲಿ ವೀಡಿಯೋಸು ರೆಗ್ಯುಲರ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ಖಂಡಿತ ಒಂದು ದಿನ ಆಗುತ್ತೆ. ಆ ಒಂದು ಆಗೋದಕ್ಕೋಸ್ಕರ ಕಾಯ್ತಾ ಇರಬೇಕಾಗತ್ತೆ ನಾವು. ಸೊ ಏನು ಮಾಡಬೇಕಪ್ಪ ಅಂತ ಅಂದರೆ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಅಂದರೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ವೀಡಿಯೋಸ್ಗಳು ವೀಕ್ಲಿ 2 ಟೈಮ್ಸ್ ಅಪ್ಲೋಡ್ ಮಾಡಿ. ಸೊ ಹೌದು, ಲಾಂಗ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗಲ್ಲ ಡೈಲಿ ಅಂತ ಅಂದರೆ ವೀಕ್ಲಿ 2 ವೀಡಿಯೋಸ್ಗಳನ್ನ ಮಾಡಿ. ನೀವು ಟೈಮ್ ಸೆಟ್ ಮಾಡ್ಕೊಳ್ಳಿ. ವೆಡ್ನೆಸ್ಡೇ ಒಂದು, ಸಂಡೇ ಒಂದು ವೀಡಿಯೋ ಹಾಕೋಣ. ಸೊ ಇಷ್ಟೊತ್ತಿಗೆ ರೆಗ್ಯುಲರ್ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಳಿ. ಇವಾಗ 7 o'clock ಅಂದರೆ ನೀವು ಮಂಡೇ ಟು ಟ್ಯೂಸ್ಡೇ ವೆಡ್ನೆಸ್ಡೇವರೆಗೂ ನೀವು ವೀಡಿಯೋಗಳನ್ನ ಎಡಿಟ್ ಮಾಡಿ ಇಟ್ಕೊಳ್ಳಿ. ಎಡಿಟ್ ಮಾಡೋಕ್ಕೆ ತುಂಬ ಆ್ಯಪ್ಗಳಿದ್ದಾವೆ. ಅಂದರೆ ನೋಡಿ, ನಾನು ಎಡಿಟ್ ಮಾಡೋದು VN ಅಂತ ಒಂದು ಆ್ಯಪ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿದೆ ಎಡಿಟ್ ಮಾಡೋಕ್ಕೆ. ಸೊ VN ಅಂತ ಒಂದು ಮಾಡ್ತೀವಿ. ನೀವು ಬೇರೆದಲ್ಲೂ ಮಾಡ್ಬೋದು. CapCut ಇದೆ ಮತ್ತು InShot ಇದೆ. ಸೊ ಇದರಲ್ಲೆಲ್ಲ ಮಾಡಿ ಚೆನ್ನಾಗಿ ಬರುತ್ತೆ. ಸೊ ವೀಡಿಯೋಗಳನ್ನ ಎಡಿಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಏನೂ ಇಲ್ಲ ವೀಡಿಯೋ ಎಡಿಟಿಂಗಲ್ಲಿ. ಸೊ ಜಸ್ಟ್ ಆ VN ಅಂತ ಆ್ಯಪಲ್ಲಿ ಹೋದರೆ ಅದೇ ಎಲ್ಲ ಆಪ್ಷನ್ಗಳ್ನೂ ಕೊಟ್ಟಿರುತ್ತೆ. ನೀವೇನು AI ನೋಡಿ AI ವೀಡಿಯೋಗಳು ಮಾಡಬೇಕು ಅಂತ ಏನಿಲ್ಲ. ಸೊ ಏನೋ ನೀವು ದೊಡ್ಡದಾಗಿ ಏನೂ ಮಾಡಬೇಕಾಗಿಲ್ಲ. ಆ್ಯಂಡ್ ನೀವು ತಮ್ನೇಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ChatGPT ಇದೆ. ಸೊ ChatGPTಲಿ ನೀವು ನಿಮ್ಮ ಫೋಟೋನ ಹಾಕಿ ನೀವು ಅದಕ್ಕೊಂದು ಪ್ರಾಂಪ್ಟ್ ಕೊಟ್ಟರೆ ಅದೇ ನಿಮಗೆ ತಮ್ನೇಲ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸಿನಿಮ್ಯಾಟಿಕ್ ತಮ್ನೇಲ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆ್ಯಂಡ್ ನಿಮಗೆ ಸ್ಕ್ರಿಪ್ಟ್ ಬೇಕು ಅಂದರೂ ಕೂಡ ಅದರಲ್ಲೇ ChatGPTಲೇ ಹಾಕಿದ್ರೆ ನಿಮಗೆ ಸೀನ್ ವೈಸ್ ಸ್ಕ್ರಿಪ್ಟ್ನ ಕೊಡುತ್ತೆ. ಸೊ ನಿಮಗೆ ಎಷ್ಟು ನಿಮಿಷದಿಂದ ಎಷ್ಟು ನಿಮಿಷದವರೆಗೂ ಏನು ಮಾಡಬೇಕು ಮತ್ತು ಫೋಟೋಗಳನ್ನ ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ಅದೇ ವಿಡಿಯೋ ಮಾಡಿಕೊಡುತ್ತೆ. ಸೊ ಎಲ್ಲನೂ ನಿಮಗೆ ChatGPTಲೇ ಸಿಕ್ಬಿಡುತ್ತೆ. ಸೊ ಡೈಲಿ ಮಾಡಿ, ಅಂದರೆ ಡೈಲಿ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ಡೈಲಿ ಮಾಡೋರಿದ್ರು ಕೂಡ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಖಂಡಿತ ಒಂದು ದಿನ ನಿಮಗೆ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗುತ್ತೆ. ಸೊ ನಾನು ಮಾಡಿದ್ದು ಇದನ್ನೇ. ಸೊ ನಾನು ಸ್ಟಾರ್ಟ್ ಮಾಡಿ 8 ತಿಂಗಳಾಯಿತು. ಸೊ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿ, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೊ ನಾನು ಫಸ್ಟು ನಮ್ಮ ಊರಿನ ದೇವಸ್ಥಾನವನ್ನು ಒಂದು ವೀಡಿಯೋ ಮಾಡಾಕಿದೆ. ಸೊ ಆವಾಗ ನನಗೆ ಬಂದಿದ್ದ ವ್ಯೂಸು 10 to 20, 30, ಮ್ಯಾಕ್ಸಿಮಮ್ ಅಂದರೆ ಒಂದು 100 ವ್ಯೂಸ್ ಬಂತು. ಸೊ ನಾನು ಫಸ್ಟು ಎಲ್ರಿಗೂ ಶೇರ್ ಮಾಡ್ತಾಯಿದ್ದೆ, ವೀಡಿಯೋ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೆ. ನನ್ನದೇ ಒಂದು 2-3 ಮೊಬೈಲ್ಗಳಲ್ಲಿ ನಾನೇ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ, ಬೇರೆಯವರು ಮೊಬೈಲಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ. ಸೊ ಅವರು ನನ್ನ ಫ್ರೆಂಡ್ಸು ಸಬ್ಸ್ಕ್ರೈಬ್ ಮಾಡೋರು ಆ್ಯಂಡ್ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡೋರು. ಸೊ ಯಾಕಪ್ಪ ಅಂತ ಕೇಳಿದ್ರೆ, ನೀನು ವೀಡಿಯೋ ಮಾಡು, ನಿನ್ನ ವೀಡಿಯೋ ನನಗೆ ಇಷ್ಟ ಆದರೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳೋರು. ಸೊ ಇದೆಲ್ಲ ಆಗ್ತಾಯಿತ್ತು, ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಹಾಗೇ ಡೈಲಿ ವೀಡಿಯೋಗಳನ್ನ ಮಾಡಿ. 10 ವ್ಯೂಸ್ ಬರುತ್ತಾ, 20 ವ್ಯೂಸ್ ಬರುತ್ತಾ, 100 ವ್ಯೂಸ್ ಬರುತ್ತಾ, ತಲೆನೇ ಕೆಡಿಸ್ಕೊಬೇಡಿ. ವ್ಯೂಸ್ ಬಗ್ಗೆ ಖಂಡಿತ ತಲೆ ಕೆಡಿಸ್ಕೋಬೇಡಿ. ಸೊ ಕನ್ಸಿಸ್ಟೆನ್ಸಿ ಮೇಯ್ನ್. ಆ್ಯಂಡ್ ಟ್ರೆಂಡಿಂಗ್ ಇರೋ ವೀಡಿಯೋಗಳನ್ನ ಮಾಡಿ. ಸೊ ನೋಡಿ, ನಾನು ಟ್ರೆಂಡಿಂಗ್ ಇರೋ ವೀಡಿಯೋಗಳನ್ನ ಏನಪ್ಪ ಮಾಡಿದೆ ಅಂತ ಅಂದರೆ, ನನ್ನ ಒಂದು ಕಾರು ಸೇಲ್ ಮಾಡಬೇಕಿತ್ತು. ಸೊ ಸೇಲ್ ಮಾಡೋದನ್ನು ವೀಡಿಯೋ ಮಾಡಿದೆ. ಅಂದರೆ ಯಾವ ಥರ ಸೇಲ್ ಮಾಡಿದೆ, ಹೆಂಗೆ ಸೇಲ್ ಮಾಡಿದೆ, ಮತ್ತು ನಾನು ಯಾವ ಕಾರ್ನ ಬುಕ್ ಮಾಡಿದೆ ಅನ್ನೋದನ್ನು ವೀಡಿಯೋ ಮಾಡಿದೆ. ಸೊ ಆ್ಯಂಡ್ ನೆಕ್ಸ್ಟು ಈಗ ಮಕ್ಕಳಿಗೆಲ್ಲ ರಜೆ ಇರೋ ಕಾರಣ, ಬೇಸಿಗೆಯಲ್ಲಿ ರಜೆ ಇತ್ತಲ್ಲ, ಸೊ ಅಲ್ಲಿ ಅವ್ರಿಗೆ ಝೂದು ವೀಡಿಯೋ ಮಾಡಿದೆ, ಅಂದರೆ ಫಾರೆಸ್ಟ್ದು, ಅಂದರೆ ಸಫಾರಿ ವೀಡಿಯೋ ಮಾಡಿದೆ. ಸೊ ಅವ್ರಿಗೆ ಈಗ ಮನೇಲಿ ಏನು ಮಾಡ್ತಾರೆ ಅಂತಂದರೆ, ಮಕ್ಕಳಿಗೆ ಪ್ರಾಣಿಗಳನ್ನ ತೋರ್ಸೋಕ್ಕೆ ಸಫಾರಿ ವೀಡಿಯೋಗಳನ್ನ ಅಥವಾ ಝೂ ವೀಡಿಯೋಗಳನ್ನ ಹಾಕ್ಕೊಡ್ತಾರೆ. ಸೊ ಆಗ ಅಷ್ಟೇ ವೀಡಿಯೋ ಬಂತು ಅಂದರೆ ಸೊ ಅದನ್ನು ಹಾಕಿ ತೋರಿಸ್ತಾರೆ ಜನಗಳು. ಸೊ ಆಗ ನಮ್ಮ ವೀಡಿಯೋಗಳಲ್ಲಿ ವ್ಯೂಸ್ ಆಗುತ್ತೆ. ಸೊ ನಾನು ಸಫಾರಿ ವೀಡಿಯೋ ಮಾಡಿದೆ. ಸಫಾರಿ ವೀಡಿಯೋ ನನಗೆ 52K ವ್ಯೂಸ್ ಹೋಯಿತು. ಸೊ ಅದರಿಂದನೂ ನಂಗೆ ವಾಚ್ ಅವರ್ಸ್ ತುಂಬ ಆಯಿತು. ಆಮೇಲೆ ನಾನು ಒಂದು ಪರ್ಚೇಸ್ ಮಾಡಿದೆ. ಕಾರ್ ಪರ್ಚೇಸ್ ಮಾಡೋದ್ರ ಬಗ್ಗೆ ಬ್ಲಾಗ್ ಮಾಡಾಕ್ತೆ. ಯಾಕಂದರೆ ಇವಾಗ ನೋಡಿ, ಕಾರು ಅನ್ನೋದು ಒಂದು ಟ್ರೆಂಡಿಂಗ್ ವಿಷಯ. ಸೊ ಕಾರ್ ತೊಗೊಳೋದು, ಕಾರ್ ಮಾರೋದು, ಇವೆಲ್ಲ ಟ್ರೆಂಡಿಂಗ್ ವಿಷಯ. ಇದ್ರ ಬಗ್ಗೆ ವೀಡಿಯೋಗಳು ಮಾಡಾಕಿ. ಸೊ ವ್ಯೂಸ್ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನೇನು ಮಾಡಿದೆ ಅಂತ ಅಂದರೆ, ಒಂದು ನೇಚರ್ ಬಗ್ಗೆ, ಒಂದು ದೇವ್ರ ಮನೆ ಅಂತ ಒಂದು ಪ್ಲೇಸ್ ಇತ್ತು, ಅದ್ರ ಬಗ್ಗೆ ನೇಚರ್ ಬಗ್ಗೆ ವೀಡಿಯೋ ಮಾಡಾಕಿದೆ. ಈಗೆಲ್ಲ ಟ್ರೆಂಡಿಂಗಲ್ಲಿರೋದನ್ನು ನೀವು ವೀಡಿಯೋ ಮಾಡಾಕಿದ್ರೆ ಖಂಡಿತ ವ್ಯೂಸ್ ಹೋಗುತ್ತೆ, ವಾಚ್ ಅವರ್ಸ್ ಆಗುತ್ತೆ. ಸೊ ನಾನು ಯಾವುದೋ ಒಂದು ಬೀಗ್ ರೂಟಕ್ಕೆ ಹೋಗಿದ್ದೆ, ಆ ಬೀಗ್ ರೂಟದ್ದನ್ನು ಶಾರ್ಟ್ಸ್ ಮಾಡಿ ಹಾಕಿದೆ. ಸೊ ಅದರಿಂದನೇ ನನಗೆ ಆಲ್ಮೋಸ್ಟ್ ಒಂದು 1000 ಸಬ್ಸ್ಕ್ರೈಬರ್ ಆಗೋಕ್ಕೆ ನನಗೆ ಮೇಯ್ನ್ ಕಾರಣನೇ ಆ ವಿಡಿಯೋ. ಬೇಕಾದ್ರೆ ನನ್ನ ಪ್ರೊಫೈಲಲ್ಲಿ ಹೋಗಿ ಶಾರ್ಟ್ಸಲ್ಲಿ ನೋಡಿ, ಬೀಗ್ ರೂಟದ್ದು ಒಂದು ವೀಡಿಯೋ ಹಾಕಿದ್ದೀನಿ. ಅದು ಈಗಲೂ ಕೂಡ ಓಡ್ತಾ ಇದೆ. 2.1 ಮಿಲಿಯನ್ಸ್ ಹೋಗಿದೆ ವಿಡಿಯೋ ಅದು. ಸೊ ಹಂಗಾಗಿ ನನಗೆ 1000 ಸಬ್ಸ್ಕ್ರೈಬರ್ ಆ್ಯಂಡ್ 4000 ಅವರ್ಸ್ ವಾಚ್ ಅವರ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ನನ್ನ ಒಂದು 4-5 ವೀಡಿಯೋಗಳು ಅಷ್ಟೇ
ಬಟ್ ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ. ಇದುವರೆಗೂ ಒಂದು 87 ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಶಾರ್ಟ್ಸ್ ಒಂದು 50 ಮಾಡಿದ್ದೀನಿ. ಇದೊಂದು 20 ಸಮಥಿಂಗ್ ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಎಲ್ಲ ವೀಡಿಯೋಗಳು ನಂದು ಓಡಿರೋದೆಲ್ಲನೂ 400 500 ಆ ಥರ ವೀಡಿಯೋಗಳು ಓಡಿದ್ದಾವೆ. ಈ 4-5 ವೀಡಿಯೋಗಳು ಏನಿದೆ ಅವು ಮಾತ್ರ 10K 11K 12K ಆ್ಯಂಡ್ ಸಫಾರಿ ವೀಡಿಯೋ 52K ಈ ಥರ ಓಡಿದೆ. ಸೊ ಕನ್ಸಿಸ್ಟೆನ್ಸಿ ಮೇಯ್ನು. ಸೊ ಅದಕ್ಕೋಸ್ಕರ ಡೆಡಿಕೇಶನ್ ಆಗಿರಬೇಕು, ವೀಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೀವು ಅಡಿಕ್ಟ್ ಆಗಬೇಕು, ವೀಡಿಯೋ ಮಾಡೋದಕ್ಕೆ ಅಡಿಕ್ಟ್ ಆದರೆ ಮಾತ್ರ ನಿಮ್ಮ ವೀಡಿಯೋಸು ಓಡೋದು. ಸೊ 1000 ಸಬ್ಸ್ಕ್ರೈಬರ್ ಆಗುತ್ತೆ, 4000 ವಾಚ್ ಆಗುತ್ತೆ. ಸೊ ನನಗಿವಾಗ ಆಲ್ರೆಡಿ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಸ್ಟಿಮೇಟೆಡ್ ರೆವಿನ್ಯೂಯಲ್ಲಿ ನನಗೆ ಈಗ $2 ಸಮಥಿಂಗ್ 62 ಪೈಸೆ ಏನೋ 2.62 ಡಾಲರ್ ತೋರಿಸ್ತಾ ಇದೆ. ಬೇಕಾದ್ರೆ ನಿಮಗೆ ಈ ಲೆಫ್ಟ್ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಸೊ ನೋಡ್ಬೋದು. ಸೊ ವ್ಯೂಸು ಮತ್ತು ಸಬ್ಸ್ಕ್ರೈಬರು ಹೆಚ್ಚಾಗಬೇಕು ಅಂತಂದರೆ ಒಂದೇ ದಿನದಲ್ಲಿ ಆಗಲ್ಲ ಖಂಡಿತ. ಸೊ ಡೈಲಿ ಟ್ರೈ ಮಾಡಿ, ಡೈಲಿ ಮಾಡಿ ವೀಡಿಯೋಗಳನ್ನ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಸೊ ನಂದು $10 ಆದಮೇಲೆ ಸೊ ನನಗೆ ಆ್ಯಡ್ಸಿನ್ಸ್ ಗೂಗಲ್ ಅವ್ರ ಕಡೆಯಿಂದ ಆ್ಯಡ್ಸಿನ್ಸ್ ಪಿನ್ಸ್ ಬರುತ್ತಂತೆ. ಸೊ ಅದನ್ನು ಹಾಕಿ ಎಂಟ್ರಿ ಮಾಡಿ. ಸೊ ಅದು ಹೇಗಾಯಿತು ಏನು ಅಂತ ಎಲ್ಲನೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ಮುಂದಿನ ದಿನಗಳಲ್ಲಿ. ಸೊ ಇದು ನನ್ನ ಮಾನಿಟೈಸೇಷನ್ನ ಜರ್ನಿ. ಸೊ ನೀವು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜನಗಳು ನೀವು ಯಾರು ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇದ್ದೀರಾ, ಈಗ ಹೊಸ್ದಾಗಿ ಮಾಡ್ತಾ ಇದ್ದೀರಲ್ಲ, ಅವರೆಲ್ಲ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಡೈಲಿ ವೀಡಿಯೋಗಳನ್ನ ಮಾಡಾಕಿ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಗಳು ಮಾಡಾಕ್ತಾ ಹೋದರೆ ನಿಮ್ಮದು ಕೂಡ 1000 ಸಬ್ಸ್ಕ್ರೈಬರ್ ಆ್ಯಂಡ್ 4000 ವಾಚ್ ಆಗುತ್ತೆ, ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗುತ್ತೆ. ನಂಗೆ ಸಖತ್ ಖುಷಿ ಆಯಿತು. ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಶೇರ್ ಮಾಡಿದೆ. ಫಸ್ಟು ನೀವು ತಲೆ ಕೆಡ್ಸ್ಕೊಬೇಡಿ, ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊತಾರೆ, ನನ್ನ ಫ್ರೆಂಡ್ಸ್ ಏನು ಅನ್ಕೊತಾರೆ, ಅಥವಾ ಯಾರೋ ಆಡ್ಕೊತಾ ಇದ್ದಾರೆ, ಇವ್ ನೋಡಪ್ಪ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದಾನೆ, ಹಂಗೆ ಮಾಡ್ತಾನೆ ಎಲ್ಲ. ನೀವು ಆಚೆ ಕಡೆ ಹೋದಾಗೆಲ್ಲ ಹೇಳ್ತಾರೆ, ಅಯ್ಯೋ ಏನೋ ಯೂಟ್ಯೂಬ್ ವೀಡಿಯೋ ಮಾಡ್ತಾರೆ ಅಂತ ರೇಗಿಸ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ. ಸೊ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ನೀವು ನಿಮ್ಮ ವೀಡಿಯೋಗಳನ್ನ ಜನ ನೋಡಬೇಕು ಅಂತಂದರೆ ನೀವು ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗಬೇಕು. ಏನು ಮಾಡಬೇಕು, ವೀಡಿಯೋಗಳನ್ನ ಮಾಡಬೇಕು, ಡೈಲಿ ಅಪ್ಲೋಡ್ಸ್ ಮಾಡಿ, ಡೈಲಿ ಶಾರ್ಟ್ಸ್ ಮಾಡಿ, ವೀಡಿಯೋಗಳನ್ನ ಎಡಿಟಿಂಗ್ನ ಕಲ್ತ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡಿ ತುಂಬ ಚೆನ್ನಾಗಿ ತೋರಿಸ್ಕೊಳ್ತಾರೆ ಎಡಿಟಿಂಗ್ನ ಹೇಗೆ ಮಾಡೋದು ಏನು ಅಂತ. ಅದ್ರ ಬಗ್ಗೆನೇ ಕೆಲವರು ವೀಡಿಯೋ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವರು ನಾನು ಸುಮಾರು ಜನ ನೋಡ್ತೀನಿ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾನು ಕೂಡ ಯೂಟ್ಯೂಬ್ನ ನೋಡಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ನಾನು ಯಾವ ಥರ ಮಾಡಬೇಕು ಏನು ಅಂತೆಲ್ಲನೂ ಯೂಟ್ಯೂಬ್ನ ನೋಡೇ ಕಲ್ತಿದ್ದು. ಸೊ ನಾನು VN ಆ್ಯಪ್ನೂ ಕೂಡ ಎಡಿಟಿಂಗ್ ಹೇಗೆ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದು. ನಿಮಗೇನಾದರೂ ಯೂಟ್ಯೂಬಲ್ಲಿ ಚೆನ್ನಾಗಿ ಹಿಂಗೆ ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಇದ್ದರೆ ಸೊ ನೀವು ಕೂಡ ಯೂಟ್ಯೂಬ್ ಒಳಗಡೆ ನೋಡಿ ಸುಮಾರು ವೀಡಿಯೋಗಳು ಸಿಗ್ತವೆ, ನೀವು ಮಾಡಿ ಅಂತ ಹೇಳ್ತಾ. ಸೊ ಆ್ಯಂಡ್ ನನಗೂ ಕೂಡ ನಾನು ಯಾಕಪ್ಪ ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ ನಾನು ಮುಂಚೆ ಸಿ ಬೆಂಗಳೂರು ಅಂತ ಒಂದು ಚಾನಲಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ಹಾಕ್ತೀನಿ ಬೇಕಾದರೆ ಅದರದ್ದು ಪ್ರೂಫು. ಸೊ ಹಾಗಾಗಿ ನನಗೆ ಅವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಸೊ ನಾನು ಯೂಟ್ಯೂಬ್ ಆ್ಯಂಕರಿಂಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬಸವನಗುಡಿಲಿ ಇದ್ದಿದ್ದು ಸ್ಟುಡಿಯೋ. ಸೊ ನಾನು ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ತುಂಬ ಪೆಟ್ರೋಲ್ ಚಾರ್ಜ್ ಅದೆಲ್ಲ ಎಕ್ಸ್ಪೆನ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೆ ಯಾವುದೇ ಸಪೋರ್ಟ್ ಇಲ್ಲದಿದ್ದ ಕಾರಣ ಸೊ ನಾನು ಆ್ಯಂಕರಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಆಸೆ ಅಲ್ಲೇ ಉಳ್ಕೊಂಡ್ಬಿಡ್ತಲ್ಲ. ಸೊ ಅದಾದಮೇಲೆ ನಾನು ಕೆಲಸ ಅದು ಇದು ಆಫೀಸು ಅಂತ ಹೇಳ್ಬಿಟ್ಟು ಬ್ಯುಸಿ ಆಗಿಬಿಟ್ಟೆ. ಸೊ ಅದಾದಮೇಲೆ ನನಗೊಂದು ಕಾಡ್ತಾಯಿತ್ತು. ಸೊ ನಾನು ಏನಾದರೂ ಮಾಡಬೇಕಲ್ಲ, ನನ್ನ ಆಸೆ ಏನಿದ್ದಿದ್ದು, ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಸೊ ನಮಗೆ ಯಾವುದೇ ರೀತಿ ದುಡ್ಡಿಲ್ಲದೆ ಅದಿಲ್ಲದೆ ಇದಿಲ್ಲದೆ ಸಿಗೋದು ಒಂದೇ ಒಂದು ಸ್ಟೇಜು, ಅದು ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು. ಸೊ ಅದರಲ್ಲಿ ನಾವು ವೀಡಿಯೋ ಮಾಡಾಕಬೇಕು ಅಂತ ಅಂದರೆ ಸೊ ನಮಗೆ ಒಂದು ಅದ್ಭುತವಾದ ಸ್ಟೇಜ್ ಅಂತಂದರೆ ಯೂಟ್ಯೂಬು. ಸೊ ನಾನು ಅದಕ್ಕೋಸ್ಕರನೇ ಯೂಟ್ಯೂಬ್ನ ಚೂಸ್ ಮಾಡಿದೆ. ಆ್ಯಂಡ್ ನನ್ನ ಆ್ಯಂಕರಿಂಗ್ ಆಸೆನ ಅಲ್ಲಿ ನೆರವೇರಿಸ್ಕೊಳ್ಳೋಕೆ ಆಗದೆ ಇರೋದನ್ನು ಸೊ ನಾನು ಇಲ್ಲಿ ನೆರವೇರಿಸ್ಕೊಬೇಕು ಅಂತ ಹೇಳಿಬಿಟ್ಟು ಸೊ ನಾನು ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಗಳನ್ನ ಮಾಡಾಕ್ತೇನೆ. ಅಟ್ಲೀಸ್ಟ್ ಒಬ್ಬರು ನನ್ನ ಗುರ್ತಿಡಿದ್ರೆ ಸಾಕು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಸೊ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿ, ನಿಮ್ಮದು ಕೂಡ ಮಾನಿಟೈಸೇಷನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ದಯವಿಟ್ಟು ದುಡ್ಡುಗೋಸ್ಕರ ಅಂದರೆ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ವೀಡಿಯೋಗಳನ್ನ ಮಾಡಾಕ್ಬೇಡಿ. ಯಾಕಂತಂದರೆ ಅದ್ರ ಬಗ್ಗೆ ಇಂಟೆನ್ಷನ್ ಇಟ್ಟರೆ ನಿಮ್ಗೆ ಇಲ್ಲಿ ವೀಡಿಯೋ ಚೆನ್ನಾಗಿ ಕ್ಲಿಕ್ ಆಗಲ್ಲ. ಸೊ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಸೊ ಒಂದು ಫ್ಯಾಷನ್ ಇದ್ದರೆ, ನಿಮಗೆ ಒಂದು ಒಳ್ಳೆ ಫ್ಯಾಷನ್ ಇದೆ, ನಾನು ಒಳ್ಳೆ ಕಂಟೆಂಟ್ಗಳನ್ನ ಜನರಿಗೆ ಕೊಡ್ತೀನಿ. ಸೊ ನನಗೆ ಇವಾಗ ನೀವು ಅನ್ಕೊತೀರಾ 1 ಮಿಲಿಯನ್ಸ್ ಹೋಗಬೇಕು, 1 ಮಿಲಿಯನ್ಸ್ ವ್ಯೂಸ್ ಹೋಗಬೇಕು ಅಂತಂದರೆ, ನೀವು 1 ಮಿಲಿಯನ್ಸ್ ವ್ಯೂಸ್ ಹೋಗಬೇಕು ಅಂತಂದರೆ ನೀವು ಜನಗಳಿಗೆ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಒಂದು ತಿಳಿಸ್ಬೇಕು, ನಿಮಗೆ ಟಾಪಿಕ್ ಇರಬೇಕು, ಆಗಲೇ ಜನಗಳು ನೋಡೋದು. ನೀವು 1 ಮಿಲಿಯನ್ಸ್ ಜನಗಳಿಗೆ ತಿಳಿಸ್ತಾ ಇದ್ದೀರಾ ಅಂತ ಅಂದರೆ ಸೊ 1 ಮಿಲಿಯನ್ಸ್ ಜನಗಳಿಗೆ ತಿಳಿಸೋದಕ್ಕೆ ನೀವು 1 ಮಿಲಿಯನ್ಸ್
ಅಷ್ಟು ಸರ್ಚ್ ಮಾಡಿರಬೇಕು ಟಾಪಿಕ್ ಬಗ್ಗೆ. ಸೊ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಸರ್ಚ್ ಮಾಡಿ ಏನು ಹೋಗೋಕ್ಕೂ ಮುಂಚೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಆ ಜಾಗದ ಬಗ್ಗೆ ತಿಳ್ಕೊಳ್ಳಿ. ಮೊದಲು ನೀವು ಆ ಜಾಗದಲ್ಲಿ ಏನಿತ್ತು, ಹೇಗಿತ್ತು, ಏನು ಫೇಮಸ್ಸು ಈ ಜಾಗದಲ್ಲಿ ಎಲ್ಲನೂ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಹೇಳಕ್ಕೆ ಟ್ರೈ ಮಾಡಿ. ಸುಮ್ಮನೆ ನೀವು ವೀಡಿಯೋಗಳು ಮಾಡಿ ತುಂಬ ಸಕ್ಕತ್ತಾಗಿದೆ, ಸೂಪರಾಗಿದೆ ಅಂತ ಹೇಳಿದ್ರೆ ಎಷ್ಟು ಸರಿ ಹೇಳ್ತೀರಾ? ಸಕ್ಕತ್ತಾಗಿದೆ, ಸೂಪರಾಗಿದೆ, ಅಯ್ಯೋ ಸೂಪರಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ ಎಷ್ಟು ಸರಿ ಹೇಳ್ತೀರಾ? ಸೊ ಅದ್ರ ಬಗ್ಗೆ ಆ ವಿಡಿಯೋದಲ್ಲಿ ಆ ನೇಚರ್ ಬಗ್ಗೆ ಆಗಲಿ ಅಥವಾ ಏನೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರ ಅದ್ರ ಬಗ್ಗೆ ಅದರ ಇತಿಹಾಸಗಳನ್ನ ಇದನ್ನು ಎಲ್ಲನೂ ತಿಳ್ಕೊಂಡು ಸರ್ಚ್ ಮಾಡಿ ಜನಗಳಿಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡಿ. 100% ಜನಗಳಲ್ಲಿ 99% ಜನಗಳಿಗೆ ಗೊತ್ತಿದ್ದರೆ 1% ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಇನ್ನೊಂದು ಹೇಳಬೇಕು ಅಂತ ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳಿಗೆ ತಲೆ ಕೆಡ್ಸ್ಕೊಂಬೇಡಿ. ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ಅಂದರೆ ನೀವು ಒಂದು ಒಳ್ಳೆ ವಿಡಿಯೋ ಹಾಕಿದ್ರೆ ಅದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ನ ಮತ್ತು ಪಾಸಿಟಿವ್ ಪಾಯಿಂಟ್ಸ್ನ ಹುಡ್ಕೋ ಜನಗಳು ಇದ್ದೇ ಇರ್ತಾರೆ, ಖಂಡಿತ ವ್ಯೂವರ್ಸ್ ಇದ್ದೇ ಇರ್ತಾರೆ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಆ ನೆಗೆಟಿವ್ ಕಮೆಂಟ್ಸ್ಗಳನ್ನೇ ನೀವು ಪಾಸಿಟಿವ್ ಆಗಿ ತೊಗೊಂಡು ವೀಡಿಯೋಗಳನ್ನ ಹಾಕಿದ್ರೆ ಖಂಡಿತ ನಿಮ್ಮ ವೀಡಿಯೋಗಳು ಚೆನ್ನಾಗಿ ಓಡುತ್ತೆ. ನಂದು ಈಗಲೂ ಕೂಡ ಒಂದು 4-5 ವೀಡಿಯೋಗಳು ಚೆನ್ನಾಗಿ ಓಡಿ ಈಗಲೂ ನನ್ನ ವೀಡಿಯೋಗಳು ಕೆಲವು 100, 100, 200 ಸ್ಟಾಪ್ ಆಗಿದೆ. ಸೊ ತೊಂದರೆ ಇಲ್ಲ, ನನಗೆ ಇದ್ರ ಮೇಲೆ ಫ್ಯಾಷನ್ ಇದೆ, ನಾನು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ನನಗೆ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ವ್ಯೂಸ್ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಸೊ ನನಗೆ ಏನಪ್ಪ ಅಂತಂದರೆ ಯೂಟ್ಯೂಬ್ ಮೇಲೆ ಒಳ್ಳೆ ಫ್ಯಾಷನ್ ಇದೆ. ಸೊ ನಾನು ಇದರಲ್ಲಿ ಚೆನ್ನಾಗಿ ಆಗಬೇಕು ಅಂತ ನನಗೆ ಆಸೆ ಇದೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋಗಳನ್ನ ಹಾಕ್ತೀನಿ. ಸೊ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಆ್ಯಡ್ಸಿನ್ಸ್ ಪಿನ್ ಬಂದಮೇಲೆ ಅದನ್ನು ಹೇಗೆ ಎಂಟ್ರಿ ಮಾಡೋದು, ಆ್ಯಡ್ಸಿನ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ನಮ್ಮ ಬ್ಯಾಂಕ್ ಅಕೌಂಟ್ನ ಹೇಗೆ ಲಿಂಕ್ ಮಾಡೋದು ಎಲ್ಲನೂ ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಡ್ಸಿನ್ಸ್ ಪಿನ್ ಬಂದ ಕೂಡಲೇ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಕೊಡ್ತೀನಿ. ಸೊ ಇದು ನನ್ನ ಮಾನಿಟೈಸೇಷನ್ನ ಜರ್ನಿ ಆ್ಯಂಡ್ ನನಗೆ ಹೇಗೆ 1000 ಸಬ್ಸ್ಕ್ರೈಬರ್ ಆ್ಯಂಡ್ 4000 ವಾಚ್ ಆಯಿತು ಅಂತ ನಾನು ನಿಮಗೆಲ್ಲನೂ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ಚು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಟಾಟಾ ಬಾಯ್.